ಏನತ್ತೆ ಏನೋ ಮಾತಾಡ್ಬೇಕು ಅಂತ ಕರ್ದಲ್ಲ ಏನು ಹುಷಾರ ಈಗ? ಉಂಕತೆ ಹುಷಾರಾಗಿವ್ನಿ. ನೀನು ಹೆಂಗಿದ್ದಿ ಕುಳ್ಳ? ಚೆನ್ನಾಗಿದೀಯಾ? ಅಲ್ಲ, ಆಮ್, ಏನು ಏನು ಸಮಾಚಾರ? ಅದೇ ಕತೆ ಹಿಂಗೆ ಕೇಳ್ತಿದ್ದಿ ಏನು ಸಮಾಚಾರ ಅಂದರೆ ಹೊಲ್ಕ್ ಹೋಗ್ಬೇಕು ಅಂತ ನಿಂತಿರೋನ ನೀನೇ ಅಲ್ವಾ ಕರೆದಿದ್ದು ಮಾತಾಡ್ಬೇಕು ನಿಂತ್ಕೊಳ್ಳ ಏನೋ ಅಂತ ಅಂದ್ಬಿಟ್ಟು ಕರೆದ್ಬಿಟ್ಟು ಹೀಗೆ ನೋಡಿದ್ರೆ ಸಮಾಚಾರ ಕೇಳ್ತಾ ಕೂತಿದ್ಯಲ್ಲತ್ತೆ. ಏನು ಸಮಾಚಾರ ಹೇಳನೆ ಹೊಲ್ಕ್ ಹೋಗ್ಬೇಕು ಅಂತ ಕಳಿ ಬಂದ್ಬಿಟ್ಟು ಮಾತಾಡ್ತೀನಿ ಇನ್ನೇನತ್ತೆ ಏನು ಹೊಟ್ಕೊಂಡೆ? ಒಟ್ಟಿಗೆ ಏನಾರು ಉಣ್ಣದ ಆಯ್ತದೆ. ಅಲ್ಲ, ಮಾಲ್ ನೊಲೆಯತ್ತೆ ಬಿಚ್ಚಿಸ್ಕೋಗಿದ್ದಿ ನೀನು? ಮನೇಲಿ ಅತ್ತೆ ಅವಳೆ ಒಂದು ಮಾತು ಕೇಳದ ಅಂದಿದ್ಯಾ ನೀನು? ಕಿವಿಗೆ ಇಕ್ಕಿರೋವರೆ ಬಿಚ್ಚಿಸ್ಕೋಗಿದ್ಯಲ್ಲ, ಒಂಚೂರಾರು ಜ್ಞಾನ ಬೇಡವಾ ಕುಳ್ಳ ನಿನಗೆ? ಜ್ಞಾನ ಆಯ್ತದ ನೋಡು, ನನಗೆ ಅದು ಗೊತ್ತಿಲ್ಲ. ಈಗ ಈಗ ಗೊತ್ತಾಯ್ತದ, ಈಗ ಅವತ್ತೇ ಕೇಳದ ಅನ್ಕಂಡೆ. ಎಲ್ಲ ಬಾರಿ ಇದ್ರಲ್ಲಿ ಇರ್ತಿದ್ದೀರಿ ಅಂದ್ಬಿಟ್ಟು ನಾನು ಏನು ಕೇಳಕ್ ಹೋಗ್ಲಿಲ್ಲ. ಏನು ಜ್ಞಾನ ಬೇಡವಾ ನಿನಗೆ? ಅದು ಹೆಂಗೆ ಬಿಚ್ಚಿಸ್ಕೊಂಡೆ ನೀನು ಒಡೆಯ? ನೀನು ಇರ್ತೀನಿ ಆಗಲಿ. ನಮ್ಮ ಮನೇಲಿ ಇವನಿ ಒಂದು ಮಾತ ಅತ್ತೆ ಬಿಚ್ಚಿಸ್ಕೊ ಹೋಯ್ತೀನಿ ಕಣತೆ, ಮಾಡ್ತೀನಿ ಕಣತೆ. ಏನೋ ಇವ್ರು ಬಂದು ರಮೇಶ್ ನಡ್ತಿ ಅಲ್ಲವ ಬಂದು ಹಾಯ್ತಾರಲ್ಲ ಕಷ್ಟ ಸುಖಕ್ಕೆ, ಏನಾದ್ರು ಹೇಳಿದ ತಕ್ಷಣ ಓಡಿ ಓಡಿ ಬರ್ತಾರಲ್ಲ, ಅದಕ್ಕೆ ತಗೊಂಡೋಗಿ ಬಿಚ್ಚಿಕೊಟ್ಟಿದ್ದಿ. ನನ್ನ ಹೆಣ್ಣಿಗೆ ಇತ್ತಳೆ ವಾರ ಹೇಕ ನಿಂತದೆ. ಏನವ್ರೇನು ಕಷ್ಟ ಸುಖಕ್ಕೆ ಅದಾರ? ನಾವು ಹುಷಾರಿಲ್ಲ ಅಂದ್ರೆ ಒಂದು ದಿವಸ ಬಂದು ನೋಡಾಕಿಲ್ಲ ಮಟ್ಟಾಕಿಲ್ಲ ಅಂತ್ಯವ್ರಿಗೆ ಹೋಗ್ಬಿಟ್ಟು ಅಂತ್ಯವ್ರ ಕಂಡು ಮುಂದೆ ಹೆಂಗಿರ್ಬೇಕು ನೀನು? ನಿನಗೆ ಬುದ್ಧಿ ಬರಕಿರಕಂತ ತಕೋ ಹೇಳಿವ್ನಿ. ಉಣ್ಣ ತಿನ್ನೋದಳಿ ದಾಟ್ಸಣೆ ಯಾವಾರ ಅಂತ ಬಂದರೆ ಯಾರ ಮುಲಾಜು ನೋಡ್ಬೇಡ್ದು, ಮಕ್ಕ ನೋಡ್ಬೇಡ್ದು, ಸುಮ್ಮನೆ ವ್ಯವಹಾರ ಮಾಡ್ಕೋಬೇಕು ಅಂತ. ಏನು ಕುಳ್ಳ ನೀನು? ಬಿಟ್ರೆ ನನ್ನ ಮಗಳು ಕರ್ಕೋಗಿ ತಿರುಪೇತ ಕರ್ಕೊಂಡೈತೀನಿ ಬಿಡು. ನಾನೆಲ್ಲ ಅಣ್ಣನ ಮಗ ಚೆನ್ನಾಗಿ ನೋಡ್ಕೊತಾನೆ ನನ್ನ ಮಗಳ ಅಂತ ನಾನು ಮದುವೆ ಮಾಡಿರೋದು ನಿನಗೆ. ನೀನು ಯಾಕಂಗೆ ಆಡ್ತಿದ್ದಿ ನೀನು? ಬೋಯ್ದ್ರೇನ ಮತ್ತೆ ಬೋಯ್ತಾಳೆ, ಹಾಡ್ತಾಳೆ, ಮಾಡ್ತಾಳೆ ಅಂತ ಅಂತಿದ್ದೀರಿ. ನಿನ್ಗೆ ಗೊತ್ತಾಗಬೇಕು ಗಣಸ್ಗೆ. ಅಲ್ಲ, ಅದೇಕೆ ಅಂತ ನಾನು ಕೇಳ್ತಿರೋದು. ಅದಕ್ಕೆ ಕೊಟ್ಟಿದ್ದೀನಿ ನೀನು? ಅದೇ ಕ್ವಾಲೆ ಕೊಟ್ಟಿದ್ದೀನಿ ತಕೋಗಿ ಅಂತ. ಒಂದು ಮಾತು ಕೇಳಿಲ್ಲ ನೋಡು, ಕೊಟ್ಟಿರೋದಲ್ಲೇ ಒಂದು ಮಾತು ಕೇಳಿಲ್ಲ ನೀನು. ಏನು ಮಾಡಕ್ಕೆ ತಕೋ ನಿನಗೆ? ನಮ್ಮ ಮಾತು ಕತೆ ಅಲ್ಲವ, ಎಲ್ಲ ದೊಡ್ಡವರಾಗ್ಬಿಟ್ರಿ ಬೆಳೆದು ನಮ್ಮ ಮಾತುಗಳನ್ನೆಲ್ಲವ ಏನು ತಲೆಗಾಕೊಂಡಿರ ನೀವು? ಒಂದು ಮಾತು ಕೇಳಂಗಿಲ್ಲ ಏನಿಲ್ಲ. ಆಳೆ ನೀವು ನಿರ್ಧಾರ ಮಾಡ್ಕೊಬಿಟ್ರಿ ನಮ್ಗೆ ವಯಸ್ಸಾಯ್ತು ಹಂಗೆ ಹಿಂಗೆ ಅಂತವ. ಬೋಯ್ದ್ರೆ ಬೋಯ್ತಾಳೆ ನಮ್ಮ ಅತ್ತೆ ಅಂತಿದ್ದೀರಿ ಮಾತ್ರವ. ಸುಮ್ಮನೆ ನಿಷ್ಠೂರ ಮಾಡಕ್ಕೆ ಮಾತ್ರ ಚೆನ್ನಾಗಿ ಮಾಡ್ತಿದ್ದೀರಿ ನಿಷ್ಠೂರವ. ಅವ್ನಿಗೂ ಜ್ಞಾನ ಇಲ್ಲ. ಅವಳು ಕೇಳಿದ್ರೆ ಬಿಡು ಹೇಳಿ ನೀ ಬಿಡಿಸ್ಕೊಡ್ತಾನೆ ಅಂತ ಅವಳು ಅಂತಾಳೆ. ಅವಳು ನೆಟ್ಕಿಲ್ಲ, ನೀನಾರು ನೆಟ್ಕಿದ್ದಿ ಅಂದರೆ ನೀನು ಹಿಂಗೆ. ಅವ್ರು ಮಾತ್ರವ ಎಡ್ತಿರು ಹಂಗೆ ಹಿಂಗೆ ಅಂತಾರೆ. ಏನೋ ಇವಳ್ತಾವು ರತ್ನಿತಾವು ಏನೋ ಕಡಿಮೆ ಒಡವೆ ಇದ್ದಾವ. ಒಂದು ನಕ್ಲೆಸ್ ಅದೇ, ವಾಳೆ ಅದೇ, ಉಂಗ್ರ ಅದೇ, ಜುಮ್ಕಿ ಅವೇ, ಎಲ್ಲ ಅವೇ. ನನ್ನ ಮಗಳು ಬಿಚ್ಕೊಡಂತಾನೆ ಬರೀ ಏನಾಗಿತ್ತು? ಅವ್ರವು ಬಿಚ್ಬಿಟ್ರೆ ಮಡಗ್ಬಿಟ್ರೆ ಹೊಂಟೋಗ್ಬಿಡ್ತವೆ. ನಿನ್ನವಾದ್ರೆ ಬಿಟ್ಟು ಬಿದ್ದಿದ್ದಾವ ಬಿಟ್ಟಿಯಾ? ನಮ್ಗೆ ಆಗೋರಿಗೆ ಕಷ್ಟ ಸುಖಕ್ಕೆ ಆದರೆ ಸರಿ, ಅದು ಒಂಥರ ನ್ಯಾಯ, ದೇವ್ರು ಮೆಚ್ತಾನೆ. ನಾನು ಆಸ್ಪತ್ರೆಯಲ್ಲಿದ್ದಾಗ ಒಂದು ದಿವಸ ಬಂದು ನೋಡಲಿಲ್ಲ ಅವರು. ಒಂದು ದಿವಸ ಟಿಗ್ ನೆಟ್ಟು ನೋಡಲಿಲ್ಲ. ಹೋಗಿ ಫೋನ್ ಮಾಡ್ಬಿಟ್ಟು ಹೆಂಗಿದ್ದಿ ಅಂತ ಕೇಳಲಿಲ್ಲ. ಏನಾದ್ರೆ ಏನು ಅನ್ನಲ್ಲ, ಎತ್ತ ಅನ್ನಲ್ಲ, ಕಷ್ಟ ಸುಖ ಕೇಳಕ್ಕಿಲ್ಲ, ಮಟ್ಟಕ್ಕಿಲ್ಲ ಅಂತ್ಯವ್ರಿಗೆಲ್ಲವ ಹೋಗಿ ಹೋಗಿ ನೀನು ಬೋಯ್ತಾಳೆ ನಮ್ಮ ಅತ್ತೆ ಅಂತ ಅನ್ನೋದು ಮಾತ್ರ ಕಲ್ತ್ಕೊಂಡಿದ್ದೀರಿ ಅಲ್ಲವ. ಅದು ಒಂದು ಬಿಟ್ರೆ ಇನ್ನೇನಿಲ್ಲ. ನಮ್ಮ ಅತ್ತೆ ಬೋಯ್ತಾಳೆ, ನಮ್ಮ ಅತ್ತೆ ಮಾಡ್ತಾಳೆ, ಅದು ಒಂದು ಬಿಟ್ರೆ ಇನ್ನೇನಿಲ್ಲ. ನನಗಂತೂ ಸಾಕಾಗಿ ಹೋಗ್ಬಿಟ್ಟದೆ ಹಾಡಿ. ನೀನು ಯಾಕುಳ್ಳ ನೀನು ಬುದ್ಧಿ ಕಲಿಯೋಕ್ಕಿಲ್ಲ ನೀನು? ಅದಕ್ಕೆ ಅಂತ ಹೇಳು. ಯಾಕೋ ನೀನು ಬುದ್ಧಿ ಕಲಿತಾ ಇಲ್ಲ ಕತೆ, ಎಷ್ಟು ಹೇಳಿದ್ರು ನೀನು ಬುದ್ಧಿ ಕಲಿಯೋಕೆ ಕಾಣ್ತಾ ಇಲ್ಲ. ಹೊಟ್ಟೆ ಉರ್ಸ್ಕೊತಾ ಕೂತಿದ್ದೀರ ನೀನು ನನ್ನ ಮಗಳನ್ನ. ನನ್ನ ಮಗಳು ಪೆದ್ದಿ ಅಂತ ಅದೇ ಜಾಗದಲ್ಲಿ ಈ ರತ್ನಿನ ತಾರನ್ನ ಕೇಳಿದ್ರೆ ನಿಜವ್ರು ಕೊಡೋರ? ತಾರ ಕೊಡ್ನೇ ಇಲ್ವಲ್ಲ ಕೊನೆಗೂ. ಏನು ಹಪ್ನಟಿಲಿ ಮಡ್ಬಿಡ್ತಾಳೆ, ಹಪ್ನಟಿಲಿ ವರಲಕ್ಷ್ಮಿ ಹಬ್ಬದಲ್ಲಿ ತಾನೆ ಇಕ್ಕೊಂಡವಳೆ, ಹಪ್ನಟಿಲಿ ಮಡ್ಬಿಟ್ಟಾಳ. ಅವರೆಲ್ಲ ಬದುಕವ್ರು ಬಾಳವ್ರು ಕನ್ಕುಳ. ನಿನಗೆ ಹೇಳಿದ್ರೆ ನಮ್ಮ ಮತ್ತೆ ಬೋಯ್ತಾಳೆ ಅಂತ ಅನ್ನೋದು ಮಾತ್ರ ನೀನು ಅರ್ಥ ಮಾಡ್ಕೊತಿದ್ದೆ ಅಷ್ಟೇ. ಏನಕ್ಕೆ ಅಂದಳು ಅನ್ನೋದನ್ನ ಅರ್ಥ ಮಾಡ್ಕೊಳಕ್ಕಿಲ್ಲ. ನನಗೂ ಭಯ ಭೀತಿ ಇರ್ತದೆ. ನೀನು ಮದುವೆ ಮಾಡಿಕೊಟ್ಟಿವಿ ನನ್ನ ಮಗಳನ್ನ ಹೆಂಗೆ ನೋಡ್ಕೋಬೇಕು ನೀನು? ಸಂಡೆ ಗಂಟ ಒತ್ಕೇರು ಅಣ್ಣಂದಿರು ಯಾವ್ರೇನು ಹಾಗೆ ಮಂಟಾಗ್ತಾರಲ್ಲ ನಿನ್ನ ಕಷ್ಟ ಸುಖಕ್ಕೆಲ್ಲ ಅದಕ್ಕೆ. ಏನು ಕುಳ್ಳ ನಿನ್ನ ಕತೆ ಏನೀಗ? ಅಯ್ಯೋ ಬುಡತ್ತೆ, ಸರಿ ಬಿಡು. ನಾ ಏನು ಬೇಕು ಅಂತ ಕೊಟ್ಟನಾ? ಏನೋ ಕಷ್ಟ ಇತ್ತಲ್ಲ ಅದಕ್ಕೆ ಬಿಡಿಸ್ಕೊಡ್ತೀನಿ ಅಂತದೆ. ಬಿಡು, ತಲೆ ಕೆಡಿಸ್ಕೊಬೇಡ, ಬಿಡಿಸ್ಕೊಡ್ತಾನೆ ಅಣ್ಣ. ಅಮ್ಮನೂ ಕೇಳ್ತು, ಆಮೇಲೆ ಇದು ಸುಬ್ಬಮ್ಮನೂ ಕೇಳ್ತು. ಬೊಯ್ದು ಬಿಡಿಸ್ಕೊಡ್ತೀನಿ ಅಂದ್ರೆ ಏನು ಮಾಡೋದು ಪರಿಸ್ಥಿತಿಲಿ? ದುಡ್ಡು ಎಲ್ಲೂ ಹುಟ್ಟನಿಲ್ಲ. ನೀನುವೇ ಮನ್ಗಿದಲ್ಲ, ಮಾತ್ರೆ ಕುಡಿದ್ಬಿಟ್ಟು ಇಂಜೆಕ್ಷನ್ ತಗೊಂಡಿರೋ ಮನ್ಗಿದಂತಲ್ಲ. ಅದಕ್ಕೆ ಸುಮ್ಮನೆ ಏನಕ್ಕೆ ಹೇಳ್ಸೋದು ಮನೆ ಕಳ್ಳಿ, ಆಮೇಲೆ ಯಾವ್ದನ್ನ ಬಂದು ಕೇಳೋಕ್ಕಾಯ್ತದೆ ಅಂದ್ಬಿಟ್ಟು ನಾನು ಹಂಗೆ ಮಾಡಿದ್ದು ಕತೆ. ಬುಡತ್ತೆ, ತಲೆ ಕೆಡಿಸ್ಕೊಬೇಡ, ಆದಷ್ಟು ಜಲ್ದಿ ಬಿಡಿಸ್ಕೊಡ್ತದೆ. ನನಗೂ ಅರ್ಥ ಆಯ್ತದೆ ನಿನ್ನ ಕಷ್ಟ ಸುಖ. ನೀನು ಯಾತಕ್ಕೆ ಮಾತಾಡಿ ಏನು ಅನ್ನೋದು ನಿನ್ಗೆ ಅಪ್ಪನಂಗೆ ಅರ್ಥ ಆಯ್ತದೆ. ಸರಿ ಕತ್ ಬುಡತ್ತೆ, ತಲೆ ಕೆಡಿಸ್ಕೊಬೇಡ, ನಾನು ಏನಾದ್ರು ಮಾಡ್ತೀನಿ. ಸರಿ ಕತೆ, ಆದಷ್ಟು ಜಲ್ದಿಯಾಗಿ ಬಿಡಿಸ್ಕೊಡು ಅನ್ನು, ಚಟಪಟ್ಟನೆ ಬಿಡಿಸ್ಕೊಡು ಅಂತ ಅನ್ನು. ಅವ್ರಿಗೇನೋ ಜ್ಞಾನ ಇದೆ, ಕೇಳಿದ್ರು ಜ್ಞಾನ ಇರೋಕ್ಕಿಲ್ಲ. ಆಮೇಲೆ ಹಂಗೆ ಬಿಟ್ಬಿಟ್ಟಿಯ ಅಣ್ಣ ತಮ್ಮ ನಾಚಿಕೆ ಅನ್ಕೊಂಡು. ನಾಚಿಕೆ ಇರೋ ಊರಿಂದ ಆಚಿಕೆ. ಏನು ಅವು ಎಂಥವನು ರಮೇಶ ಮಹೇಶ್ ಅವರು ಎಂಥವ್ರು ಅಂತ ನನಗೆ ಗೊತ್ತು, ಚೆಂದ ಗೊತ್ತು. ಒಂದು ಕಷ್ಟ ಸುಖ ಕಾಯ್ಕಿಲ್ಲ, ಬಿದ್ದು ಸತ್ತಿ ನೋಡಿದ್ರು ತಿರುಗು ನೋಡೋಕ್ಕಿಲ್ಲ ಅಂಥವ್ರಿಗೆ ಆಗಿದೆಯಲ್ಲ ಅನ್ಕತಿರ್ತಿದ್ದಿ. ಹಿಂಗಿರು ನೀನು ರಚ್ ಸಂಬಂಧ ಅಲ್ವಾ?
ಅಣ್ದಿರು ಹಿಂಗಂತ ಕೂತದಾರ ಅತ್ತೆ ಅಂತ. ನಾನು ನಿನ್ನೊಳ್ಳೆದಕ್ಕೆ ಹೇಳೋದು. ಅದು ಅಲ್ಲದೆ ಮಗಳು ಕೊಟ್ಬಿಟ್ಟೀನಿ. ಬೇಕಾದ್ರೆ ಸ್ವಾರ್ಥಿ ಅಂದ್ರೂ ಸಿಕ್ಕಿಲ್ಲ ಅನ್ಕೋ. ನಮ್ಮ ಅತ್ತೆ ಸ್ವಾರ್ಥಿ ಹೆಂಗೆ ಆಡ್ತಾಳೆ ಅಂತ ಅಂದ್ರೂ ಸಿಕ್ಕಿಲ್ಲ. ನನ್ನ ಮಗಳು ಕೊಟ್ಟಿವನೆಲ್ಲ ಯೋಚನೆ ಮಾಡಬೇಕು ನಾನೇ. ನಿನಗೂ 2 ಮಕ್ಕಳವೇ, ಅವನ್ನೆಲ್ಲ ಹೆಂಗೆ ಸಾಕಿ ಹೆಂಗೆ ಜೀವನ ಮಾಡಿ ಏನು ನಾವು ನೋಡ್ಕೊಳಕ್ಕಾಗ್ತದ? ನಮಗೂ ವಯಸ್ಸಾಯ್ತು, ನಮ್ಮನ್ನೇ ಇನ್ನೊಬ್ರು ನೋಡ್ಕೋಬೇಕು, ನಾವೇ ಇನ್ನೊಬ್ರು ಹಂಗಲ್ಲಿ ಬದುಕಬೇಕು. ನಾವು ನೋಡ್ಕೊಳಕ್ಕಾಗ್ತದ ಹೇಳು? ಅದಕ್ಕೆ ಹೇಳ್ತಿರೋದು ಅರ್ಥ ಗಿರ್ಥ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗೋದು ಕಲಿ ಅಂತವ. ಮೊದ್ಲಂಗೆ ದಡ್ಡಂಗೆ ಹಾಡ್ಕೊಂಡು ಅಣ್ಣ ತಮ್ಮ ಅದು ಇದು ಬಂದು ಬಳಗ ಅನ್ಕೊಂಡು ದುಡ್ಡು ಕಾಸೆಲ್ಲ ಖರ್ಚು ಮಾಡಬೇಡ. ನಿನಗೂ ಹೇಳಿ ಹೆಣ್ಣೈಕ್ಲವೇ ಏನೋ ಐಕ್ಳು ಸಾಕೋದೇನೋ ಅಷ್ಟು ಸುಲಭ ಅಲ್ಲ ಕಣಪ್ಪ. ಅದು ಅದನ್ನು ಹೆಣ್ಣೈಕ್ಳು ಬೇರೆಯ ಅವಕ್ಕೆ ಏನು ಎತ್ತ ಅಂತವ. ಈಗಲಿಂದ 1 ರೂಪಾಯಿ ಕೂಡಿ ಮುಡಿಸ್ಕೊಂಡ್ರೆ ಮುಂದಕ್ಕೆ, ಇಲ್ಲ ಅಂದರೆ ತಿರುಪೆ ಎತ್ಬೇಕಾಯ್ತದೆ ತಿರುಪೆಯ. ಈಗಲಿಂದ ಏನಾರು ಮಾಡಿದ್ರೆ ಮುಟ್ಟಿದ್ರೆ ಮಾತ್ರವ. ಸರಿ ಕತೆ ಬಿಡತ್ತೆ, ಸರಿ ಕತೆ ಅರ್ಥ ಆಯ್ತದೆ. ನಾನುವೇ ಇನ್ನೊಂದು ಸಾಲ ಅದಲ್ಲ ಅದನ್ನ ತೀರಿಸ್ಬಿಟ್ಟು ಇನ್ನೇನು ನಾನುವೇ ಮಡಿಕೊಳ್ಳೋದಿಗೆ. ಆ ಸಾಲ ಯಾವಾಗ ತೀರ್ಸೋದು? ನೀನು ಯಾವಾಗ ಮಡಿಕೊಳ್ಳೋದು? ನಾನು ಕಾಣೆ ಕಣವ, ನಾನು ಕಾಣೆ. ಏನು 1 ರೂಪಾಯಿ ಇದ್ದದ ಸಾಲ? ಊರು ತುಂಬ ಸಾಲ ಮಾಡ್ಕೊಂಡು ಕೂತಿದ್ದಿ. ಬಡ್ಡಿಯ ಕಟ್ಕೊ ಹೋದ್ರೆ ಅಸ್ಲು ಕಾಯ್ಕಿಲ್ಲ, ಹಸ್ರು ಕಟ್ಕೊ ಹೋದ್ರೆ ಬಡ್ಡಿ ಹಾಕಿಲ್ಲ. ನಿನಗೆ ಎಷ್ಟು ಹೇಳಿದ್ರೂ ಬುದ್ಧಿ ಬರೋಕ್ಕಿಲ್ಲ ಕನ್ಕೊಳ್ಳ. ನಿನಗೆ ಎಷ್ಟು ಹೇಳಿದ್ರೂ ಬುದ್ಧಿ ಬರೋಕ್ಕಿಲ್ಲ. ನನಗೆ ಹೇಳಿ ಹೇಳಿ ಸಾಕಾಗೋಯ್ತದೆ, ಸಾಕಾಯ್ತವ. ಅಲ್ಲ ಅದಕ್ಕೆ ಹಂಗೆ ಆಡಿರೋ ಕಾಣೆ ಕಣವ. ಅದಕ್ಕೆ ಹಂಗೆ ಆಡಿ ಹೊಟ್ಟೆ ಉಸಿ ಮೊಟ್ಟೆ ಕಟ್ಟಿರೋ ನನಗೆ ಗೊತ್ತಿಲ್ಲ. ಏನೋ ಸಂಜೆ ಹೊತ್ತಿಗೆ ನಿಮ್ಮ ಮಾವ ಮಾತಾಡ್ಬೇಕಂತೆ, ಏನೋ ಮಾತಾಡು. ಅವರು ಬೈತಿದ್ರು, ಅದಕ್ಕೆ ಹಿಂಗೆ ಆಡ್ತಿದ್ದನು ಕುಳ್ಳ. ಏನು ಗೊತ್ತಾಯ್ತಿಲ್ವಾ? 1 ಸರಿ 2 ಸರಿ ಚಂದ ಹಿಂಗೆ ಆಡ್ತಾ ಕೂತವನಲ್ಲ ಮಗಳು ಕೊಟ್ಟು ಏನು ಕತೆ ಹೆಂಗೆ ಏನು ಇವನು ಅಂತವ. ಅವರು ಬೇಜಾರು ಮಾಡ್ತಾ ಕೂತಿದ್ರು. ನೀನು ನೋಡಿದ್ರೆ ಹಿಂಗೆ ಆಡ್ತಾ ಕೂತಿದ್ದಿ. ಒಡವೆ ಅಂತೆ, ವಸ್ತು ಅಂತೆ, ಅದಿದು ಅಂತ. ಅಲ್ಲ ಎಲ್ಲರೂ ಇಸ್ಕೋಬೋದೆ ನನ್ನ ಮಗಳು ತಾವು. ಎಲ್ಲನೂ ಅದು ಸಾಲ ಕಣತೆ, ಇದು ಸಾಲ ಕಣತೆ ಅಂತ ಹೋಗ್ಲಿ. ಕಿವಿಗಿಕ್ಕಿರೋ ವಾಲೇನು ಬಿಚ್ಚಿಸ್ಕೊ ಹೋಗಿದ್ಯಲ್ಲ ನೀನು, ತಾಲಿ ಬಂದ್ಬಿಟ್ಟಿದ್ದಿ. ಅದೊಂದಿರೋದೆ ಅಷ್ಟೇ. ಸರಿ ಕತೆ ಬಿಡತ್ತೆ, ಅದೇ ಕತೆ ಕೋಪ ಮಾಡ್ಕೊಂಡಿದ್ದಿ. ಸರಿ ಬಿಡು. ಅಲ್ಲ ಇನ್ನೇನು ಮಾಡೋಕ್ಕಾಗೋದು, ಕಷ್ಟ ಸುಖ ಅಲ್ವಾ? ಅದಕ್ಕೆ ಸೀರಿಯಸ್ ಆಗಿಬಿಟ್ಟಿತ್ತಲ್ಲ, ಅದಕ್ಕೆ ನಾನು ಈಸ್ಕೊ ಹೋಗಿದ್ದಿಲ್ಲ ಅಂದಿದ್ರೆ ಯಾವ ಬಡ್ಡಿ ಎಲ್ಲ ಈಸ್ಕೊತಿದ್ದ ಮಾಲಂತವು. ಎಷ್ಟೇ ಕಷ್ಟ ಆದರೂ ನಾನು ಅವಳ್ತ ವಾಲಿ ಬಿಚ್ಚಿಸಿದ್ದ ನಾನು. ನನಗೆ ಎಷ್ಟೇ ಕಷ್ಟ ಆದ್ರೂ ಏನೋ ಹಂಗೆ ಐತಲ್ಲ ಅದಕ್ಕೆ. ಸರಿ ಕತೆ ಬಿಡು, ಇನ್ನೇನು ಮಾಡೋಕ್ಕಾಗೋದು. ಅದೇನೋ ನಿಮ್ಮ ಮಾವ ಸದ್ಯಕ್ಕೆ ಬದದೆ ಮಾತಾಡ್ಬೇಕಂತೆ, ಹೊಲ್ಕ್ ಹೋಗೋದೆ. ಹೇಳ್ತೀನಿ, ಇಲ್ಲ ನೀನೇ ಬಂದ್ಬಿಡು, ಇಲ್ಲ ನಿಮ್ಮ ಮಾವನೇ ಹೇಳ್ತೀನಿ. ನಿಮ್ಮ ಮಾವ ಬಂದ್ಬಿಟ್ಟು ಫೋನ್ ಮಾಡ್ತೀನಿ. ಅದೇನು ಮಾತಾಡಬೇಕೋ ಮಾತಾಡಿ. ಸರಿ ಅಂತ ಕತೆ ಸಂಜೆಗೆ ಬರ್ತೀನಂತೆ. ಸರಿ ಗೊತ್ತಾಯ್ತದೆ, ಹೊಲ್ಕೋಗ್ಬೇಕು, ಹೊಸ ಮೇಯಿಸ್ಬೇಕು. ಬಂದ್ಬಿಟ್ಟು ಮಾತಾಡ್ತೀನಿ, ಬೇಜಾರು ಮಾಡ್ಕೊಬಿಡಕತ್ತೆ. ಎಣ್ಣೆ ಬಿಡ್ಸ್ಕೊಟ್ಟಾನಂತೆ. ಇನ್ನೇನು ಮಾಡೋಕ್ಕಾಗೋದು, ಕಷ್ಟ ಸುಖಕ್ಕೆ ಆವಾಗ್ದಾನೆ. ಇನ್ನೊಂದ್ಸಲಿ ಇನ್ನೇನು ಮಾಡೋಕ್ಕಿಲ್ಲಕತ್ತೆ. ಇನ್ನೊಂದ್ಸಲ ಮಡಿಕೊಳಕ್ಕೆ ಏನಿದಾವು? ಎಲ್ಲನೂ ಹಾಳು ಮಾಡ್ಕೊ ಕೂತಿದ್ಯಲ್ಲ. ಸರಿ ಕತೆ, ಸರಿ ಕಾಣತ್ತೆ. ಈಗ ಅತ್ತೆ ಜೊತೆ ಜಗಳ ಮಾಡ್ತಾ ಕೂತ್ಕೊಳಕ್ಕಾಗದ? ತಪ್ಪು ನಂದೆಯ ಬಿಡು. ಅದಾಗಿ ಆಮೇಲೆ ಇದು ಮಾಡಿದ್ರೆ ಆಯಿತು, ಬಿಡ್ಸ್ಕೊಬಂದ್ರೆ ನಂದೇ ತಪ್ಪು. ಆದರೂ ಏನು ಮಾಡೋದು, ಕಷ್ಟಕ್ಕೆ ಮಡಗಿರೋದು. ನಾ ಏನು ತಿನ್ನೋಕ್ಕೆ ಕುಡಿಯೋಕ್ಕೆ ಉಣ್ಣಕ್ಕೆ ಮಡಗಿದಾನ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರುತ್ತೆ ಮತ್ತೆ.